ಒಂದು ಕೆಫೆ ಹುಡುಕ್ತಿದ್ರೆ ಅದರಲ್ಲೂ ಸಹ ಫ್ರೈಡ್ ಚಿಕನು ಜೊತೆಗೆ ಬರ್ಗರು, ವೆಜ್ ಬರ್ಗರು, ಆಮೇಲೆ ರೋಲ್ಸು, ಆಮೇಲೆ ಮಾಕ್ಟೇಲ್ಸು, ಆಮೇಲೆ ಮಿಲ್ಕ್ ಶೇಕ್ಸು, ಇವೆಲ್ಲ ಒಂದು ನಿಮಗೆ ಬಜೆಟ್ ಫ್ರೆಂಡ್ಲಿ ಬೇಕಂತಂದರೆ ಮಿಸ್ಟರ್ ಚಿಕನ್ ಇಸ್ ದಿ ಮಸ್ಟ್ ಟು ಟ್ರೈ ಸ್ಪಾಟ್ ಅಂತೀನಿ. ಹಲೋ ಅಂತ ಶಾರುಖ್, ನೀವು ನೋಡ್ತಿರೋದು ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಈ ಕಡೆಯಿಂದ ನಾನು ಮಾರ್ಕಲ್ಲಿಂದ ಪಾಸ್ ಆಗ್ತಿದ್ದೆ. ಸಡನ್ನಾಗೆ ಇದು ಬಂದು ಒಳಗಡೆ ಇದೆ ತುಂಬ ಈ ಜಾಗ. ಅಂದರೆ ನಾನಿಂದ ನೋಡ್ತಿರೋದು ಬಂದು ಒಂದು ರೀತಿ ಕಾಂಪ್ಲೆಕ್ಸ್ ಥರ ಇದು. ಸೊ ಈ ಕಾಂಪ್ಲೆಕ್ಸ್ ಒಳಗಡೆ ಎಕ್ಸಾಕ್ಟ್ಲಿ ಸ್ಟ್ರೈಟ್ ಆಪೋಸಿಟ್ ನಂದು ಈ ಒಂದು ಮಿಸ್ಟರ್ ಚಿಕನ್ ಅಂತ ಒಂದು ಕಾಣಿಸ್ತು. ಈ ಒಂದು ಬರ್ಗರ್ಸ್ ಇರಲಿ, ಫ್ರೈಡ್ ಚಿಕನು, ಆಮೇಲೆ ವೆರೈಟೀಸ್ ಆಫ್ ಮಿಲ್ಕ್ ಶೇಕ್ಸು, ಮಾಕ್ಟೇಲ್ಸು, ಸೊ ಇವೆಲ್ಲ ಹಂಗೆ ಹೊರಗಡೆ ಬೋರ್ಡಲ್ಲಿ ಇತ್ತಾ. ಸರಿ ಏನಪ್ಪ ಇದು ಮಿಸ್ಟರ್ ಚಿಕನ್ ಅನ್ನೋದು, ಹೋಗಿ ನೋಡೋಣ ಅಂತಂದರೆ ಇಲ್ಲಿ ಬಂದಿದ ತಕ್ಷಣ ಫಸ್ಟು ನಾನು ನೋಡಿದ್ದೆ ಇವರ ಈ ಒಂದು ಮೆನ್ಯೂ. ಎಲ್ಲ ರೇಟ್ಸು ಬರೀ 80 ರುಪೀಸು, 90 ರುಪೀಸು, ಅದರಲ್ಲೂ ಸ್ಪೆಷಲ್ ಆಗಿ ಒಂದು 279 ರುಪೀಸ್ಗೆ ಒಂದು ಮೀಲ್ ಕಾಂಬೋ ಅನ್ನೋದು ಒಂದು ಇಕ್ಕಿದ್ದಾರೆ. ಒಂದು ಬನ್ ಅನ್ನೊಂದು ಬರುತ್ತೆ, ಬರ್ಗರ್ ಬನ್ನು, ನಂತರ ಫ್ರೈಡ್ ಚಿಕನ್ ಬೋನ್ಲೆಸ್ಸು, ಫ್ರೈಡ್ ಚಿಕನ್ ಪಾಪ್ಕಾರ್ನು, ವಿಂಗ್ಸು, ಆಮೇಲೆ ಮಿಲ್ಕ್ ಶೇಕು ಪ್ಲಸ್ ಮೊಯಿಟೋ, ಇಷ್ಟೆಲ್ಲ ಸೇರಿ ಬರೀ 279 ರುಪೀಸಿಗೆ ಮಾತ್ರ ಸಿಗುತ್ತೆ ಅಂತ ನೋಡಿದ ತಕ್ಷಣವೇ ಇವತ್ತು ಖಂಡಿತ ಈ ವಿಡಿಯೋ ಮಾಡಲೇಬೇಕನ್ನೋ ಒಂದು ಪ್ಲಾನಲ್ಲಿ ಫಿಕ್ಸ್ ಆಗಿಬಿಟ್ಟೆ. ಸೊ ಇದು ಬಂದು ಎಕ್ಸಾಕ್ಟ್ಲಿ ನಿಮಗೆ ಮಾರತಲ್ಲಿ ಫ್ಲೇವರ್ ಇದೆಯಲ್ಲ, ಸೊ ಅದನ್ನ ಹತ್ತೆ ಹಿಂಗೆ ಇಳಿದ್ರೆ ಆಲ್ಮೋಸ್ಟ್ ಒಂದು 300 to 400 ಮೀಟರ್ ವಾಕ್ ಅವೇ ಡಿಸ್ಟೆನ್ಸ್ ಅಲ್ಲೇ ಇದೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಮರಿತೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ನ ಮರಿತೆ ಕ್ಲಿಕ್ ಮಾಡಿ. ಆಲ್ ರೈಟ್ ಅಂತ ಮಾಸ್. ಸೊ ಇಲ್ಲಿನ ಸ್ಪೆಷಲ್ ಬಂದು ಈ ಒಂದು ಕಾಂಬೋ ಏನು ನೋಡ್ತಿದ್ದೀರಲ್ಲ, ಸ್ಪೆಷಲ್ ಮೀಲ್ ಅನ್ಬೋದು. ಏನು ಬರ್ಗರು ಬರುತ್ತೆ, ಜೊತೆಗೆ ಅದಕ್ಕೆ ತಕ್ಕಂಗೆ ಅದಕ್ಕೆ ಸೈಡ್ಸು, ಆಮೇಲೆ ಫ್ರೈಡ್ ಚಿಕನು ಜೊತೆ ವಿಂಗ್ಸ್ ಬರುತ್ತೆ, ಆಮೇಲೆ ಚಿಕನ್ ಪಾಪ್ಕಾರ್ನು, ಆಮೇಲೆ ಈ ಫ್ರೆಂಚ್ ಫ್ರೈಸು. ಸೊ ಇವೆಲ್ಲ ನಿಮಗೆ ಒಂದು ಕಂಪ್ಲೀಟ್ ಒಂದು ಮೀಲ್ ಥರ ಇರುತ್ತೆ. ಮೊಯ್ಟೋ ಅಂತ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ಗೆ ಸ್ವಲ್ಪ ಕುಡಿದ್ಬಿಟ್ಟೆ, ಯಾಕಂದರೆ ಬಿಸಿಲು ಹಂಗಿದೆ ನಮ್ಮ ಬೆಂಗಳೂರಲ್ಲಿ. ಲೋಡೆಡ್ ಫ್ರೆಂಚ್ ಫ್ರೈಸ್ ನೋಡ್ಬೋದು ನಿಮಗೆ. ಸೊ ಮೇಲೆ ಹಂಗೆ ಮಯೋನೀಸು, ಚೀಸು, ಹಂಗೆ ಮೆಣಸ್ತೈತಪ್ಪ. ಮಿಲ್ಕ್ ಶೇಕ್ ಒಂದು ತೊಗೊಂಡಿದ್ದೀವಿ. ಸೊ ಒಂದು ಮಿಲ್ಕ್ ಶೇಕು, ಆಮೇಲೆ ಒಂದು ಮೊಯ್ಟೋ ತೊಗೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಬಂದು ಮೇನ್ಲಿ ಬರ್ಗರ್, ಫ್ರೈಡ್ ಚಿಕನ್ ಬರ್ಗರ್ ಆ್ಯಂಡ್ ಒಂದು ವೆಜ್ ವ್ರ್ಯಾಪ್ ಒಂದು ತೊಗೊಂಡಿದ್ದೀವಿ. ಸೊ ಇದರಲ್ಲಿ ದೇ ಹ್ಯಾವ್ ಬೋತ್ ಒಂದು ವೆರೈಟೀಸ್ ಆಫ್ ಲಿಸ್ಟ್ ಇಕ್ಕಿದ್ದಾರೆ. ಸ್ಪೆಷಲಿ ಬಂದು ಈ ಫ್ರೈಡ್ ಚಿಕನ್ಗೆ ಆ್ಯಂಡ್ ಮೋಸ್ಟ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅಂತ ಮೇನೇ ಮಾಡಿರೋ ಕಾಂಬೋ ಅನ್ಬೋದು. 80 ರುಪೀಸ್, 99 ರುಪೀಸ್, ಅಥವಾ ಇರಲಿ 120 ರುಪೀಸು. ಅಂದರೆ ನಿಮಗೆ ಅದರಲ್ಲಿ ಸ್ವಲ್ಪ ಫ್ರೈಸ್ ಬರುತ್ತೆ, ಪಾಪ್ಕಾರ್ನ್ ಬರುತ್ತೆ, ಜ್ಯೂಸ್. ಸೊ ಆ ಥರ ಕಾಂಬೋಸ್ ತುಂಬ ಜಾಸ್ತಿ ಇದೆ. ಚಿಕನ್ ಇರುತ್ತೆ, ಇದ್ರ ಜೊತೆಗೆ ಫ್ರೈಸು ಇರುತ್ತೆ. ಫ್ರೆಂಚ್ ಫ್ರೈಸು ಯಾವ ಥರ ಜ್ಯೂಸಿ ಆಗಿರೋ ತಿಂದಿದ್ದೀರಾ ಆ ರೀತಿ ಟೇಸ್ಟ್ ಇದೆ. ಆ ಮಸಾಲೆ, ಆಮೇಲೆ ತವಾಲಿಗೆ ಲೈಟಾಗಿ ಅದನ್ನು ಹಂಗೆ ಈ ಕಡೆ ಆ ಕಡೆ ತಿರುಗಿಸಿ ಸ್ವಲ್ಪ ಆ ಫ್ರೈ ಕೊಟ್ಟರು. ಸೊ ಆ ಕ್ರಿಸ್ಪಿನೆಸ್ ಬರುತ್ತೆ. ಮೇನ್ಲಿ ಆ ಒಂದು ಜ್ಯೂಸಿ ಆಗಿರೋ ಒಂದು ಸಾಸ್ ಮೆಟೀರಿಯಲ್ಸ್ ಇರಲಿ, ಅಂದರೆ ಮಯೋನೀಸ್ ಇದೆ, ಕೆಚಪ್ ಇದೆ. ಬಿಸಿ ಬಿಸಿ ಇದ್ದಾಗ ತಿಂದು ನೋಡಿ, ಅಲ್ಟಿಮೇಟ್ ಆಗಿದೆ. ಅದ್ರ ಜೊತೆಗೆ ಅಲ್ಲಲ್ಲಿ ನಿಮಗೆ ಆ ಚಿಕನ್ ಬಿಟ್ಸು ಬರ್ತಾ ಇರುತ್ತೆ. ಸೊ ಇದು ಮಸ್ಟಾಗಿ ಟ್ರೈ ಮಾಡಿ. ಇವ್ರ ಹತ್ರ ಬಂದು ಈ ಮಾಕ್ಟೇಲ್ಸಲ್ಲೇ ವೆರೈಟೀಸ್ ಆಫ್ ಮಾಕ್ಟೇಲ್ಸ್ ಇದೆ. ಅಂದರೆ ಗ್ರೀನ್ ಆ್ಯಪಲ್ ಇರಲಿ, ನಾವು ತೊಗೊಂಡಿರೋದು ಬಂದು ಬ್ಲ್ಯಾಕ್ ಕರೆಂಟು. ಸೊ ದಿಸ್ ಈಸ್ ಸೂಪರ್. ನೀವು ಬಂದರೆ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಈಗ ಬಂದು ಕಾಂಬೋನ ಟ್ರೈ ಮಾಡೋಣ. ಈ ಒಂದು ಫ್ರೈಡ್ ಚಿಕನ್ ಮೀಲ್ನ ಇವರ ಪಾಪ್ಕಾರ್ನು ಸಖತ್ ಕ್ರಿಸ್ಪಿಯಾಗಿ, ವಾವ್. ಬಿಸಿ ಬಿಸಿಯಾಗಿ ಅಲ್ಟಿಮೇಟ್ ಆಗಿರುತ್ತೆ. ಇವ್ರ ಹತ್ರ ಬಕೆಟ್ ಚಿಕನು ಇದೆ, ಅಂದರೆ ಅದನ್ನು ಟ್ರೈ ಮಾಡಿ. ನಾವು ಆಲ್ಮೋಸ್ಟು ಇದರ ಕೆಫೆ ವಿಡಿಯೋಸ್ ಮಾಡಿದ್ರೆ ತುಂಬ ದಿವಸ ಆಗೋಯಿತು. ಬಟ್ ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರೋ ಕೆಫೆ, ಅದು ರೀಸನಬಲ್ ಆಗಿರಬೇಕು ಪ್ರೈಸ್. ಒಂದು 70, 80, 60. ಇವರ ಮೆನ್ಯೂ ನೋಡಿದ್ರೆ ನೀವು ಶಾಕ್ ಆಗ್ತೀರಾ, ಅಷ್ಟು ರೀಸನಬಲ್ ಆಗಿ ಇಕ್ಕಾರೆ. ಈ ಪೀಸನ್ನು ನೋಡ್ತಿದ್ದೀರಲ್ಲ, ಸೊ ಫುಲ್ ಕಂಪ್ಲೀಟಾಗಿ ಡೀಪ್ಲಿ ಫ್ರೈಡ್ ಆಗಿದೆ. ಸೊ ಹಾಗೇ ಲೆಟ್ಸ್ ಗೋ ರೈಟ್ ಹೋಗೋಣ. ವಿಂಗ್ಸು ಒಳಗಡೆವರೆಗೆ ಫುಲ್ಲಿ ಜ್ಯೂಸಿ ಮೀಟು, ಆ ಕ್ರಿಸ್ಪಿನೆಸ್ ಗರಿ ಗರಿ ಆಗಿರೋದು. ಸಕಾಲಾಗಿದೆಯಪ್ಪ, ಫುಲ್ ಕಂಪ್ಲೀಟು ಡೀಪ್ಲಿ ಫ್ರೈಡ್ ಅಪ್ಪ.
ಅದ್ಭುತ. ನಿಮಗೆ ನೋಡಿ ಯಾವ ಫ್ರೈಡ್ ಚಿಕನು ಇದೆ. ಸೊ ಇದು ಬಂದು ನಿಮಗೆ 2 ಪೀಸ್ ಬರುತ್ತೆ. ಮೀಟ್ ನೋಡಿ ಎಷ್ಟು ಜ್ಯೂಸ್ ಆಗಿದೆ ಅಂತ ಒಳಗಡೆ. ಸೊ ಡೆಫಿನೆಟ್ಲಿ ನನಗೆ ಆ ಲೇಯರ್ ಮಾತ್ರ ಸಖತ್ ಇಷ್ಟ ಆಯಿತು. ಮೇಲೆ ಫುಲ್ ಕ್ರಿಸ್ಪಿ ಆಗಿದೆಯಲ್ಲ, ಅದು ತಿನ್ನೋಕ್ಕೇ ಒಂದು ರೀತಿ ಸಖತ್ ಟೇಸ್ಟ್ ಕೊಡುತ್ತೆ. ನನ್ನ ಜೊತೆಗೆ ನಮ್ಮ ಫ್ರೆಂಡ್ಸು ಅಡ್ಡ ಯಾರು ಬರ್ತಾರಲ್ಲ, ಬಾಯ್ಸ್ ಅಂತ ಇರ್ತೀವಲ್ಲ, ಸೊ ಅವ್ರಿಗೋಸ್ಕರನೇ ಇಲ್ಲಿ ಫ್ರೆಂಚ್ ಫ್ರೈಸು ಕೊಟ್ಟಿರ್ತಾರೆ. ಸೊ ಇದೊಂಥರ ಒಂದು ಕಂಪ್ಲೀಟ್ ಮೀಲ್ ಥರ ಹೋಗ್ಬಿಡುತ್ತೆ. ಈ ಕಡೆ 2 ಪೀಸು, 4 ಪೀಸು, ಒಂದು ಬರ್ಗರು. ಸೊ ಈ ಥರ ಪ್ಲೇನ್ ಬರ್ಗರ್ ಕೊಡ್ತಾರೆ. ಆ ಬರ್ಗರ್ನ ನೀವು ಆರಾಮ್ಸೆ ಅದಕ್ಕೆ ಅಂತ ಒಂದು ಸೈಡ್ ಇದೆ, ಸಾಸ್ ಥರ ಒಂದು ಮೆಟೀರಿಯಲ್ ಅನ್ಬೋದು. ಅದರಲ್ಲಿ ನಿಮಗೆ ವೆಜಿಸ್ ಎಲ್ಲ ಕಟ್ಟಾಗಿರುತ್ತೆ. ಜೊತೆಗೆ ಒಂದು ಮೈನೀಸ್ ಹಾಕಿ, ಕೆಚಪ್ ಹಾಕಿ ಒಂದು ರೀತಿ ಚೆನ್ನಾಗಿರುತ್ತೆ. ವಾವ್. ಲೈಟಾಗೆ ಆ ಹುಳಿ ಆಗಿರೋದು, ಮೇಲೆ ಖಾರ, ಮ್ಯಾನ್ ಅಲ್ಟಿಮೇಟ್ ಅಪ್ಪ. ನೋಡಿ ಮಾತಾಡ್ತಾ ಇವರ ಮಯೋನೀಸು ಖಾಲಿನೇ ಆಗೋಯ್ತು, ಅಷ್ಟು ಸಗದಾಗಿದೆ. ಮ್ಯಾನ್ ಚಾಕ್ಲೇಟ್ ಮಿಲ್ಕ್ ಶೇಕು ಮೇಲೆ ಐಸ್ ಕ್ರೀಮ್ ಬೇರೆ ಹಾಕೋರ, ಸಖತ್ತಾಗಿದೆ. ತೊಗೊಂಡಿರೋದು ನಾನು ಒಂದು ಲಿಮಿಟೆಡಾಗಿ ಒಂದು 3-4 ಡಿಶಸ್ಸೇ. ಬಟ್ ಈ 3-4 ಡಿಶಸ್ಸು ಇವರ ತುಂಬ ಫಾಸ್ಟ್ ಮೂವಿಂಗ್ ಆದಂಥ ಡಿಶಸ್ಸು, ಅದರಲ್ಲೂ ಈ ಮೀಲು. ಸೊ ಮೀಲ್ ಈಸ್ ಎ ಡೆಫಿನೆಟ್ಲಿ ಮಸ್ಟ್ ಟು ಟ್ರೈ ಒನ್ನು. ಫುಲ್ ಕಂಪ್ಲೀಟಾಗಿ ವ್ರ್ಯಾಪ್ ಮಾಡಿಕೊಟ್ಬಿಟ್ಟವ್ರಪ್ಪ. ಈ ವ್ರ್ಯಾಪ್ನೇ ವ್ರ್ಯಾಪ್ ಮಾಡಿ ಕೊಟ್ಬಿಟ್ಟವ್ರೆ ಫುಲ್ಲು. ಸೊ ಇದು ಬಂದು ನಾನು ವೆಜ್ಜಲ್ಲಿ ಒಂದು ತೊಗೊಂಡಿದ್ದೀನಿ, ನಾನ್ ವೆಜ್ಜಲ್ಲಿ ಬರ್ಗರ್ ತೊಗೊಂಡಿದ್ದೀನಿ, ವೆಜ್ಜಲ್ಲಿ ಬಂದು ವ್ರ್ಯಾಪ್ ತೊಗೊಂಡಿದ್ದೀನಿ. ಸ್ಟಫಿಂಗ್ ನೋಡಿ, ಇದರಲ್ಲಿ ನಿಮಗೆ ಫ್ರೆಂಚ್ ಫ್ರೈಸ್ ಇದೆ, ಜೊತೆಗೆ ಬಂದು ಬರ್ಗರಿಗೆ ಲೆಟಸ್ ಲೀಫ್ ಹಾಕ್ತೀವಲ್ಲ, ಸೊ ಅದು ಇದೆ, ಕ್ಯಾಪ್ಸಿಕಮ್ಮು. ಸೊ ಒಂದು ಕಂಪ್ಲೀಟ್ ಲೋಡೆಡ್ ಆಗಿರುತ್ತೆ. ವೆಜ್ ಲವರ್ಸ್ಗಂತೂ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತೀನಿ. ಸೊ ನಾವು ಟ್ರೈ ಮಾಡಿ ನೋಡೋಣ. ಫುಲ್ಲಿ ಲೋಡೆಡು. ಈ ಚಪಾತಿಗೆ ಅದೊಂಥರ ಸಾಫ್ಟಾಗಿ ಸಖತ್ತಾಗಿ ಹೋಗ್ತೈತೆ. ಆ್ಯಂಡ್ ಒಳಗಡೆ ಈ ಸಾಸ್ ಅನ್ನೋದೊಂದು ಹಾಕಿದ್ದಾರೆ, ಅದೊಂಥರ ಫುಲ್ ಜ್ಯೂಸಾಗಿ ಬಾಯಿ ತುಂಬ ಹಾಗೆ ಸ್ಪ್ರೆಡ್ ಆಗೋದು ನೋಡಿ, ಅದು ಲಿಟ್ರಲಿ ಸಖತ್ತಾಗಿದೆ. ವೆಜ್ ಲವರ್ಸ್ ಇದ್ದರೆ ಖಂಡಿತ ಅದನ್ನು ಟ್ರೈ ಮಾಡ್ಬೋದು. ಈಗ ಬರ್ಗರಿಗಳೇನಪ್ಪ ಮೋಸ್ಟ್ ವೆಯ್ಟೆಡ್ ಒನ್ ಅನ್ಬೋದು ನನಗೂ, ಜೊತೆಗೆ ನಮ್ಮ ಆಡಿಯನ್ಸ್ ನಿಮಗೂ. ಸಖತ್ತಾಗಿ ಇದನ್ನು ಫ್ರ್ಯಾಪ್ ಮಾಡಿಕೊಟ್ಬಿಟ್ಟವ್ರೆ. ಯಾವ ಮೂಲೆಯಲ್ಲಿಂದ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆಹಾಹಾಹಾ, ವಾವ್. ಕಂಪ್ಲೀಟ್ಲಿ ಫುಲ್ಲಿ ಸ್ಟಫ್ಡು ಬರ್ಗರು. ಜಸ್ಟ್ ಒಳಗಡೆ ನಿಮಗೆ ಹಾಗೆ ತೋರಿಸ್ತೀನಿ ನೋಡಿ. ಸೊ ಇದರಲ್ಲಿ ಬಂದು ಫ್ರೈಡ್ ಚಿಕನ್ ಇಕ್ಕಿರ್ತಾರೆ, ಆ್ಯಂಡ್ ಒಂದು ಲೇಯರ್ ಬಂದು ಚೀಸ್ ಇರುತ್ತೆ. ಸೊ ಆ ಚೀಸ್ ಇರೋದ್ರಿಂದ ಆ ಜ್ಯೂಸಿನೆಸ್ಸು ನಿಮಗೆ ಸಿಗುತ್ತೆ. ಸೊ ಬರ್ಗರ್ ತಿನ್ನೋದಕ್ಕೆ ದೇರ್ ಈಸ್ ಎ ವೇ, ಅದು ನಿಮಗೆ ಎಲ್ರಿಗೂ ಗೊತ್ತು. ಏನು ನಾನು ಹೊಸದಿಲ್ಲ, ಎಲ್ಲರೂ ರೀಲ್ಸಲ್ಲಿ ಎಲ್ಲಾದ್ರೂ ನೋಡಿರ್ತೀರಲ್ಲ. ಇದನ್ನು ಉಲ್ಟಾ ಮಾಡಿಕೊಂಡು ಆ ಫ್ರೈಡ್ ಚಿಕನ್ನು ಕ್ರಿಸ್ಪಿನೆಸ್ಸು ಸಿಗುತ್ತೆ, ಆ ಬರ್ಗರು ಆ ಸಾಫ್ಟ್ನೆಸ್ಸು, ಆ ಬಾಯಿ ತುಂಬ ಮೈನೀಸು ಮತ್ತು ಹೋಲ್ ಕಂಪ್ಲೀಟ್ ಚಿಕನು, ಲಿಟ್ರಲಿ ಎಂಜಾಯಿಂಗ್. ಆಮೇಲೆ ಚೀಸ್ ಲೇಯರ್ ಬಂದು ಸಪ್ರೇಟಾಗಿ ಗೊತ್ತಾಗುತ್ತೆ, ಅದೊಂಥರ ಹಂಗೆ ಫ್ಲೋಟ್ ಆಗ್ತಾ ಇರುತ್ತೆ ಬಾಯೊಳಗಡೆ, ಅದೊಂದು ಗೊತ್ತಾಗುತ್ತೆ. ನಂತರ ಬರ್ಗರು ಏನು ಅನ್ನಲಿ ನಾನು, ಈ ಬೆಸ್ಟು ಸ್ಪಾಟು. ಇದೊಂಥರ ಒಳಗಡೆ ಇದೆ ಸ್ಪಾಟು. ನನಗೂ ಬಂದಿದ್ದ ತಕ್ಷಣ ಅಷ್ಟೊಂದು ಗೊತ್ತಾಗಲಿಲ್ಲ, ಏನೋ ಮಿಸ್ಟರ್ ಚಿಕನ್ ಅಂತ ಆಗೋರಲ್ಲ, ಹೋಗಿ ನೋಡೋಣ ಏನು ಸಿಗುತ್ತೆ ಅಂತಲೇ ಬಂದಿದ್ದು. ಬಂದರೆ ಆ ಮೀಲಲ್ಲೇ ಫೆದಾಗೋಗುತ್ತೆ. ವೆರೈಟೀಸ್ ಆಫ್ ಡಿಶಸ್ ಜೊತೆಗೆ ಒಂದೊಂದು ಹೋಗ್ತೀರಾ ಅಂತಂದ್ರೂ ಹೊಟ್ಟೆ ಫುಲ್ ಆಗೋಗ್ಬಿಡುತ್ತೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಮಸ್ಟ್ ಟು ಟ್ರೈ ಮೀಲು. ಚಿಕನ್ ಬಿಟ್ಸೇ ಇದರಲ್ಲಿ ಹೈಲೈಟು. ಒಂದು ಕೆಫೆ ಹುಡುಕ್ತಿದ್ರೆ ಅದರಲ್ಲೂ ಸಹ ಫ್ರೈಡ್ ಚಿಕನು ಜೊತೆಗೆ ಬರ್ಗರು, ವೆಜ್ ಬರ್ಗರು, ಆಮೇಲೆ ರೋಲ್ಸು, ಆಮೇಲೆ ಮಾಕ್ಟೇಲ್ಸು, ಆಮೇಲೆ ಮಿಲ್ಕ್ ಶೇಕ್ಸು, ಇವೆಲ್ಲ ಒಂದು ನಿಮಗೆ ಬಜೆಟ್ ಫ್ರೆಂಡ್ಲಿ ಬೇಕಂತಂದರೆ ಮಿಸ್ಟರ್ ಚಿಕನ್ ಇಸ್ ದಿ ಮಸ್ಟ್ ಟು ಟ್ರೈ ಸ್ಪಾಟ್ ಅಂತೀನಿ. ಅಷ್ಟರಲ್ಲಿ ಒಂದನ್ನು ಮಾತ್ರ ನಾನು ಖಂಡಿತ ನೀವು ಬಂದರೆ ಟ್ರೈ ಮಾಡಲೇಬೇಕನ್ನೋದು ಒಂದು ಇರುತ್ತಲ್ಲ, ಅದನ್ನು ಔಟ್ರಲ್ಲಿ ತಿಳಿಸ್ತೀನಿ. ಓಕೆ ಆಲ್ ರೈಟ್ ಅಂತ ಮಸ್ತ್ ಫೈನಲಿ ಬಂದು ಒಂದು ಸಕ್ಕತ್ತಾಗಿತ್ತಪ್ಪ. ನನಗೆ ಅವರ ಒಂದು ಮೀಲ್ ಕಾಂಬೋನೇ. ಸೊ ಆಲ್ಮೋಸ್ಟ್ ಒಂದು 3 to 4 ಡಿಶಸ್ ಅಲ್ಲ, ಒಂದು 6 ಡಿಶಸ್ ಅಷ್ಟು ಎಲ್ಲ ಐಟಮ್ಸು ಆ ಒಂದು ಮೀಲಲ್ಲೇ ಬಂದುಬಿಡುತ್ತೆ. ಆ್ಯಂಡ್ ಮಸ್ಟ್ ಟ್ರೈನು ನಾನು ಮೀಲೇ ಅಂತೀನಿ. ಇವ್ರ ಹತ್ರ ಬಂದು ಮಾಕ್ಟೈಲ್ಸು, ಆಮೇಲೆ ಈ ಫ್ರೈಡ್ ಚಿಕನಲ್ಲೇ ಬೋನ್ಲೆಸ್ಸು, ಇವೆಲ್ಲ ಸಖತ್ತಾಗಿತ್ತು ಕಣ್ರಿ. ಬಂದರೆ ಖಂಡಿತ ಟ್ರೈ ಮಾಡಿ. ಸೊ ನನಗಂತೂ ಆ ಮೀಲಲ್ಲೇ ಸ್ಯಾಟಿಸ್ಫೈ ಆಗೋದೆ. ಲಿಟ್ರಲಿ ಒಂದು 279 ರೂಪೀಸು
ಖಂಡಿತ ವರ್ತ್ ಅಂತೀನಿ ನಾನು. ಆ್ಯಂಡ್ ಮಿಕ್ಕಿದೆಲ್ಲ ಪ್ರೈಸಲ್ಲೇ ನೋಡಿದ್ರಲ್ಲ, ಆ ಲೋಡೆಡ್ ಪ್ರೈಸು, ಸೊ ಅದು ಬಂದು ಜಸ್ಟ್ 99 ರೂಪಾಯಿ, ಜಸ್ಟ್ 99 ರುಪೀಸ್ ಮಾತ್ರನೇ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ನಿಮಗೆ ಸೊ ಹಲವಾರು ವೆರೈಟೀಸ್ ಆಫ್ ರೆಫ್ರೆಶ್ಮೆಂಟ್ಸು, ಸ್ನ್ಯಾಕ್ಸ್ ಐಟಮ್ಸು ಎಲ್ಲ ಸಿಗ್ಬಿಡುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಸುತ್ತಮುತ್ತ ಇದ್ದೀರಾ ಅಥವಾ ಆನ್ ದ ವೇ ಇಲ್ಲಿಂದ ITPL, ವೈಟ್ ಫೀಲ್ಡು ಅಲ್ಲೆಲ್ಲ ಹೋಗಂಗಿದ್ರೆ ಇಲ್ಲೊಮ್ಮೆ ಬಂದು ಒಂದು ಮಧ್ಯಾಹ್ನ ಫ್ರೆಂಡ್ಸ್ ಜೊತೆ ಒಂದು ಒಡ್ಡ ಅಥವಾ ಒಂದು ಮೀಟಿಂಗ್ ಅಂತಿರಲ್ಲ, ಸೊ ಆ ಥರ ನೀವು ಇಲ್ಲಿಗೆ ಆಗ್ಬೋದು. ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.